ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಧನಸ್ಸು ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ಧನಸ್ಸು ರಾಶಿಯಲ್ಲಿ ಜನಿಸಿದಂತವ್ರಿಗೆ ಇರುವಂತಹ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಗಮನಿಸೋದಾದ್ರೆ, ಚತುರ್ಥ ಭಾವದಲ್ಲಿರುವಂತಹ ಕುಜ ಶನಿ, ನಾಲ್ಕನೇ ಮನೆಯಲ್ಲಿರುವಂತಹ ಎರಡು ಗ್ರಹಗಳು ಪಾಪ ಗ್ರಹಗಳು. ಪ್ರಾಪರ್ಟಿ ಕ್ರಿಯೇಟ್ ಆಗುತ್ತೆ, ಮನೆ ಕಟ್ಟುವಂತ ಯೋಗ ಕ್ರಿಯೇಟ್ ಆಗುತ್ತೆ, ಸೈಟ್ ಆಗಿರ್ಬೋದು, ಎಸ್ಟೇಟ್ ಆಗಿರ್ಬೋದು, ಏನೋ ಒಂದು ಲ್ಯಾಂಡ್ ಖರೀದಿ ನಿಮ್ಮಿಂದ ಆಗುತ್ತೆ. ಯಾಕೆಂದ್ರೆ ಯೂಶುವಲ್ ಆಗಿ ಮುಂಚೆಯಿಂದ ಬಂದಂತಹ ಥಾಟ್ ಪ್ರೊಸೆಸ್ ಈಗ ಮೆಟೀರಿಯಲೈಸ್ ಆಗುವಂಥದ್ದು, ಎಕ್ಸಿಕ್ಯೂಟ್ ಆಗುವಂತಹ ಅವಕಾಶಗಳು ಅತಿ ಹೆಚ್ಚಾಗಿರುವಂತದ್ದು. ಚತುರ್ಥ ಭಾವ ಬಹಳ ಚೆನ್ನಾಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ಮನೇಲಿ ಕಲಹ, ಕಿರಿಕಿರಿ, ಜಗಳಗಳು ಅದೇ ವಿಚಾರಕ್ಕೆ ಆಗ್ಬೋದು. ಜಾಗ್ರತೆಯಿಂದ ನೀವು ಇರ್ಬೇಕಾಗತ್ತೆ. ಮೂರನೇ ಮನೆಯಲ್ಲಿರುವಂತಹ ರಾಹು ಅಣ್ಣ ತಮ್ಮದರ ಮಧ್ಯೆ ವಿಪರೀತವಾಗಿದ್ದ ದ್ವೇಷ, ಕಿರಿಕಿರಿಗಳನ್ನ ಹುಟ್ಟು ಹಾಕಬಹುದು. ಬಗೆಹರಿಸ್ಕೊಳ್ಳಿ, ಮಾತಾಡಿ. ಪಂಚಮ ಭಾವದಲ್ಲಿರುವಂತಹ ಸೂರ್ಯನನ್ನು ನೋಡ್ತಾ ಇದ್ರೆ ಯೂಶುವಲ್ ಆಗಿ ವಿದ್ಯಾರ್ಥಿಗಳು ಬಹಳ ಒಳ್ಳೆಯದು, ಪ್ರೇಮಿಗಳು ದೂರ ಆಗುವಂತ ಸಾಧ್ಯತೆ, ಆಮೇಲೆ ವಿವಾಹಕ್ಕೆ ಸಾಧ್ಯತೆ ಜಾಸ್ತಿ ಆಗುತ್ತೆ. ಮನೇಲಿ ಅಕ್ಸೆಪ್ಟೆನ್ಸ್ ಸಿಗುವಂತದ್ದು. 7th ಲಾರ್ಡ್ ಇನ್ ದ 5th ಹೌಸ್ ತುಂಬಾ ಒಳ್ಳೆ ಕಾಂಬಿನೇಷನ್ ಮ್ಯಾರೇಜಿಗೋಸ್ಕರ. 6ನೇ ಮನೆಗೆ ಬಂದ್ಬಿಡ್ತಾನೆ ಷಷ್ಠ್ಯಾಧಿಪತಿ. ಇದು ಬಂದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ಸಮಸ್ಯೆಗಳನ್ನ, ಕಿರಿಕಿರಿಗಳನ್ನ ಕ್ರಿಯೇಟ್ ಮಾಡಬಹುದು. ಸಪ್ತಮ ಭಾವ ಅತ್ಯುತ್ತಮವಾಗಿರೋದ್ರಿಂದ ವಿವಾಹ ಪ್ರಾಪ್ತಿ, ಮದುವೆ ಫಿಕ್ಸ್ ಆಗುವಂಥದ್ದು, ಒಳ್ಳೆ ಪ್ರಪೋಸಲ್ ಬರುವಂಥದ್ದು. ಹಾಗೇನೆ ಎಗೇನ್ ನಿಮಗೆ ಬಹಳ ಅತ್ಯುತ್ತಮವಾಗಿರುವಂತಹ ಯೋಗ ಏನಂತಂದ್ರೆ, ಮ್ಯಾರಿಟಲ್ ಲೈಫ್ ಅಲ್ಲಿ ಇಶ್ಯೂಸ್ ಇದ್ದಾಗ ಅದು ಕಾಂಪ್ರಮೈಸ್ ಆಗ್ಬೋದು, ನಿಮ್ಮನ್ನು ಬಿಟ್ಟೋದಂತ ವಾಪಸ್ ಬರ್ಬೋದು. 7th ಹೌಸ್ ಬರೀ ಮ್ಯಾರೇಜ್ ಮಾತ್ರ ಅಲ್ಲ, ಲೈಫ್ ಪಾರ್ಟ್ನರ್ ಜೊತೆಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗ್ತಾರೆ, ಸ್ನೇಹಿತರು ಕೂಡ ಆಗ್ತಾರೆ. ಸ್ನೇಹಿತರು ನಿಮ್ಮನ್ನ ಬಿಟ್ಟೋದವರು ಹತ್ರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಆಮೇಲೆ ನವಮದಲ್ಲಿ ಕೇತು, ತಂದೆಯ ಆರೋಗ್ಯದಲ್ಲಿ ಏರುಪೇರು ನೀವು ನೋಡ್ಬೇಕಾಗತ್ತೆ. ಏನಾದ್ರೂ ಒಂದು ಟೆನ್ಷನ್ಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ಆಮೇಲೆ ರಾಷ್ಟ್ರಾಧಿಪತಿ ಶುಕ್ರ 7ನೇ ಮನೆ ಇರುವಂತದ್ದು. ನೀವೇನಾದ್ರೂ ಫಿಲ್ಮ್ ಇಂಡಸ್ಟ್ರಿನೋ ಅಥವಾ ಸೋಷಿಯಲ್ ಮೀಡಿಯಾನೋ ಇನ್ನೊಂದಕ್ಕೂ ಎಕ್ಸ್ಪೋಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಇದು ಅತ್ಯುತ್ತಮವಾಗಿದ್ದ ಸಮಯ, ಒಂದು ಬ್ರೇಕ್ ನಿಮಗೆ ಸಿಗ್ಬೋದು. ಇದರ ನಂತರದಲ್ಲಿ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗುತ್ತೆ. ಏನಾದ್ರೂ ಹೆಲ್ತ್ ಇಶ್ಯೂಸ್ ನಿಮ್ಮನ್ನು ಕಾಡ್ತಾ ಇದ್ರೆ ಈ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಆಗುವಂತ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಬಹಳಷ್ಟು ಬದಲಾವಣೆಗಳಾಗತ್ತೆ, ಸ್ಥಳ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲೊಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂತದ್ದು ಧನುಸ್ಸು ರಾಶಿಯವರಿಗೆ.